ಮತ್ತೆ ಹೊಸದಾಗಿ ಸಮೀಕ್ಷೆ ನಡೆಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೈಕಮಾಂಡ್ ನಾಯಕರು ಒಂದು ಸಲ ಹೆರಿಗೆ ಆಯಿತು, ಇನ್ನು ಬಸ್ರಿಗೆ ಹಾಕಿದಾಗ ಹೆಂಗ್ರಿ ಎರಡನೇ ಸಲ ಹೆರಿಗೆ ಮಾಡಿಸ್ತೀರಿ? ರಿಪೋರ್ಟ್ ಬಂದಿದೆ ಕೈಗೆ, ಈಗ ಎರಡನೇ ಸಲ ಜನಗಣತಿ ಮಾಡಿದ್ರೆ ಏನು ನಿಮಗೆ ತಲೆ ಜಾಸ್ತಿ ಆಗ್ತಾವ? ಜಾಸ್ತಿ ಆಗ್ತಾವ. ದುರ್ದೈವ. ಇದರಲ್ಲಿ ಸಿದ್ದರಾಮಯ್ಯನವರ ಅಸಹಾಯಕರಾದರು, ಹೈಕಮಾಂಡ್ ಮಾಡಿಸಿರೋದು ಅಂತ ಅವರೇ ಹೇಳಿದ್ದಾರೆ. ನೀವು ಮುಖ್ಯಮಂತ್ರಿಗಳು, ನೀವು ಹೇಳ್ಬೇಕಾಯ್ತು, ನೋ ಡಿಸಿಷನ್ ತಗೊಂಡಾಗಿದೆ, ರಿಪೋರ್ಟ್ ಬಂದಾಗಿದೆ. ಇಲ್ಲಿ ಯಾರೋ ಶಿವಶಂಕರಪ್ಪ ಹೇಳ್ದ ಅಂತ ಹೇಳಿದ ತಕ್ಷಣ ಎರಡನೇ ಸಲ ಮಾಡಿ ಅವ್ರ ಕೈಯಲ್ಲಿ ದುಡ್ಡು ಕಟ್ಟಿಸ್ಕೊಳ್ಳಿ. ಕೋರ್ಟ್ನಲ್ಲಿ ಹೇಳ್ತಾರೆ, ಇವತ್ತು ಕೋರ್ಟಿಗೆ ಒಂದು ಫೀಸ್ ಇದೆ. ನೀವು ಅಪೀಲು ಸಮಂಜಸವಾದಂಥ ಅಪೀಲ್ ಇಲ್ಲದಿದ್ರೆ ಪೂರಾ ಖರ್ಚು ಕೊಡಿ ಅಂತಾರೆ. ಈ ಎರಡನೇ ಜನಗಣತಿ ಖರ್ಚು ಕೊಟ್ಟು ದುಡ್ಡು ಕೊಡೋರು ಯಾರು? ಈ ಕಾಲದಲ್ಲಿ ಎಷ್ಟು ದುಡ್ಡು ವೇಸ್ಟ್ ಆಗತ್ತಿದು? ಮ್ಯಾನ್ ಪವರ್ ವೇಸ್ಟು, ಮನಿ ಪವರ್ ವೇಸ್ಟು. ಈಗಲೂ ಅವಕಾಶ ಇದೆ ಸರ್ಕಾರಕ್ಕೆ. ನೆನ್ನೆ ನೀವು ತೀರ್ಮಾನ ಮಾಡಿದ್ರೆ ದಯವಿಟ್ಟು ಈ ತೀರ್ಮಾನ ನಿಲ್ಲಿಸಿ. ನಾವು ಬಹುಜನ ಸಮಾಜ ಪಾರ್ಟಿಯವರು, ರೈತ ಸಂಘದವರು, ಎಲ್ಲ ಸಂಘಟನೆಗಳು ಇದಕ್ಕೆ ಬದ್ಧವಾಗಿ ವಿರೋಧ ಮಾಡ್ತಾ ಇದ್ದೀವಿ. ಇದು ರಿಪೋರ್ಟ್ ಬಂದ್ರಿಂದ ಯಾವುದೇ ಜಾತಿಗೆ ನುಕ್ಸಾನ ಆಗಿಲ್ಲ, ಯಾವುದೇ ಜಾತಿಗೆ ಲಾಭನೂ ಆಗಿಲ್ಲ. ನನ್ನ ಮಕ್ಕಳಷ್ಟು ಅಂತ ಹೇಳಿದ್ದಾರೆ. ಅದು ಹೇಳಿದ್ರೆ ಲಾಭ ಏನು, ನುಕ್ಸಾನ ಏನು? ಗೌರ್ಮೆಂಟ್ ರಿಪೋರ್ಟ್ ತೊಗೊಂಡು ಇಬ್ರಾಹಿಂ ಸಾಹೇಬ್ರಿಗೆ ಇಷ್ಟು ಮಕ್ಕಳಿದೆ ಅಂತೇಳಿ ರಿಪೋರ್ಟ್ ಕೊಟ್ಬಿಟ್ರೆ ಅದೇನಾದ್ರೂ ಇಬ್ರಾಹಿಂ ಸಾಹೇಬ್ರಿಗೆ ಲಾಭ ಆಗತ್ತಾ, ನಷ್ಟ ಆಗತ್ತಾ? ಈ ಜಾತಿ ಇಷ್ಟಿದೆ, ಈ ಜಾತಿ ಇಷ್ಟಿಲ್ಲ ಅಂತ ಹೇಳಿದ್ರೆ ಲಾಭ ಆಗತ್ತಾ, ಇಷ್ಟು ನಷ್ಟ ಆಗುತ್ತಾ? ಜಾತಿ ಆಧಾರದ ಮೇಲೆ ಏನಾದರೂ ಕೆಲಸ ಕೊಡ್ತಾ ಇದ್ದಾರ? ಇಲ್ಲ. ಬಟ್ ಬೇರೆ ಸಮಾಜಗಳಿಗೂ ಕಣ್ತರಿತಕ್ಕಂಥದ್ದಕ್ಕೆ ಒಂದು ಅವಕಾಶ ಇತ್ತು. ಎಸ್, ನಾವು OBC ಹಿಂದುಳಿದವರು ಇಷ್ಟು ಜನ ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಇದ್ದೀವಿ, ಇವತ್ತು ನಮಗೂ ಇಷ್ಟು ಸಂಖ್ಯೆ ಇದೆ, ಅಭಿಮಾನ ಪಡ್ತಕ್ಕಂಥದ್ದು, ಅದರಲ್ಲಿ ದುಃಖ ಪಡ್ತಕ್ಕಂಥದ್ದು ಇಲ್ಲ. ಸಿದ್ದರಾಮಯ್ಯ ಫುಲ್ ಮೂರ್ಧಾರ ಆಗ್ಬಿಟ್ಟಿದ್ದಾರೆ. ಅದೇ ಸಿದ್ದರಾಮಯ್ಯ ಇಲ್ಲ, 2013 ಸಿದ್ದರಾಮಯ್ಯ ಇಲ್ಲ ಅಂತ ನೀವು ಹೇಳ್ತಾ ಇದ್ರಿ. ಹೌದು, ಒಬ್ಬಾರ್ದಾಗಿತ್ತು. ಅವರು ನಾನಾಗಿದ್ರೆ ಒಪ್ತಿರ್ಲಿಲ್ಲ. ಗುಜರಾತ್ ಪ್ರೈಮ್ ಮಿನಿಸ್ಟರ್ ಇದ್ದಾಗ 2-3 ಡಿಸಿಷನ್ಗಳಿಗೆ ಗನ್ನನೂರ್ ಏರ್ಪೋರ್ಟ್ ಕೊಡಬಾರ್ದು ಅಂತ ನಾನು ಹೇಳ್ದಾಗ ಕೊಡ್ತೀನಿ. ಮಿನಿಸ್ಟರ್ ನಾನು, ನೀನು ಪ್ರೈಮ್ ಮಿನಿಸ್ಟರ್ ಅಷ್ಟೇ, ನೀನು ಕ್ಯಾಪ್ಟನ್ನೇ ಹೊರತು ನನಗೇನು ಪವರ್ ಇದೆ, ನಿಮಗೂ ಅದೇ ಪವರ್. ಕೊನೆ ಕಣ್ಣೂರು ಏರ್ಪೋರ್ಟ್ ನಾನು ಕೊಟ್ಟೆ. ಅದೇ ರೀತಿ ಬಾಂಬೆ ಏರ್ಪೋರ್ಟ್ ಅಥಾರಿಟಿಯಲ್ಲಿ 5,000 ಜನ ಕಾರ್ಮಿಕರನ್ನು ರೆಗ್ಯುಲರೈಸ್ ಮಾಡೋದಿತ್ತು. ಎಲ್ಲ ಶೆಡ್ಯೂಲ್ ಕಾಸ್ಟ್ OBC ಕಾರ್ಮಿಕರು. ಒಂದೇ ಆರ್ಡರ್ನಲ್ಲಿ ಅವ್ರು 5,000 ಜನಕ್ಕೂ ರೆಗ್ಯುಲರೈಸ್ ಮಾಡಿದೆ. ಫೈನಾನ್ಸ್ ಅಬ್ಜೆಕ್ಷನ್ ತೆಗೆದು ಮಾಡಿದೆ. ಏರ್ಪೋರ್ಟ್ ಅಥಾರಿಟಿಯಲ್ಲಿ ದುಡ್ಡಿದೆ, ಮಿನಿಸ್ಟರ್ ನಾನು, ಡಿಸಿಷನ್ ನಮ್ಮದು, ನಿಮಗೆ ಹೇಳ್ತಕ್ಕಂಥ ಅವಕಾಶ ಇಲ್ಲ. ಅವರ ಸೂಚನೆಯನ್ನು ತಳ್ಳಾಕ್ ಮಾಡಿದೆ. ಯಾವತ್ತೂ ಸಿದ್ದರಾಮಯ್ಯನವರು ಡಿಸಿಷನ್ ತಗೊಳ್ತಕ್ಕಂಥವ್ರು ಇವತ್ತು ಅದು ಯಾಕೆ ಹಿಂಗೆ ಜರಿದಿದ್ದಾರೆ ನನಗೆ ಭಾರಿ ಮನಸ್ಸಿಗೆ ನೋವಾಯಿತು. ಸ್ವಾಭಿಮಾನ ಬೇಕು, ಸ್ಥಾನ ಮುಖ್ಯ ಅಲ್ಲ, ಮಾನ ಮುಖ್ಯ. ಆ ಸ್ಥಾನ ಇಟ್ಕೊಂಡು ಏನು ಮಾಡ್ತೀರಿ? ಆ ಸ್ಥಾನಕ್ಕೆ ಮಾನ ಇಲ್ದಿದ್ರ ಮೇಲೆ ಪ್ರಧಾನಮಂತ್ರಿ ಎಲ್ಲ ದೇಶದ ರಾಷ್ಟ್ರಪತಿ ಪಟ್ಟ ಕೊಟ್ಟರು ಕೂಡ ಸ್ವೀಕರಿಸ್ತದಂಥದ್ದಲ್ಲ. ಆದ್ದರಿಂದ ನೀವು ಪುನರ್ವಿಚಾರಣೆ ಮಾಡಿ ಇದನ್ನು ನಿಲ್ಲಿಸ್ತಕ್ಕಂಥದ್ದು ಉತ್ತಮ ಅನ್ನಕ್ಕಂಥದ್ದು ನನ್ನ ಭಾವನೆ. ಕಾಂಗ್ರೆಸ್ನ ಕೆಲವರು ತಗೊಂಡೋಗಿ ಹೈಕಮಾಂಡಿಗೆ ವರದಿ ಕೊಟ್ಟು ರಿಪೋರ್ಟ್ ಮಾಡಿ ಈ ಥರದ್ದು ಪ್ರಬಲ ಸಮುದಾಯದ ನಾಯಕರು ತಪ್ಪು. ಕಾಂಗ್ರೆಸ್ಸಿಗೆ ಪ್ರಬಲ ಸಮುದಾಯಕ್ಕಿರೋದು ಒಂದೇ ಓಟು, ಹಿಂದುಳಿದ ಸಮಾಜಕ್ಕಿರೋದು ಒಂದೇ ಓಟು, 2 ಓಟ್ ಇಲ್ಲ. ಎಷ್ಟು ಸಂಖ್ಯೆ ಇದೆ ಪ್ರಬಲ ಸಮಾಜದಲ್ಲಿ? ಜನಗಣತಿ ಪ್ರಕಾರ ಗೊತ್ತಾಗ್ಬಿಡುತ್ತಲ್ಲ. ಈಗೆಲ್ಲ ಹಿಂದುಳಿದವರು, OBC, ದಲಿತರು ಒಂದಾಗ್ಬಿಟ್ರೆ ಇವ್ರು ಏನಿರ್ತಾರೆ, ಏನಿರಲ್ವಲ್ಲ. ಅಂದರೆ ಬೇರೆ ಸಮಾಜದವ್ರು ನೀವು ಒಂದಾಗಿ ಅನ್ನಕ್ಕಂಥ ಒಂದು ಸೂಚನೆ ಕೊಡ್ತಕ್ಕಂಥ ಕೆಲಸವನ್ನು ಇವತ್ತಿನ ದಿವಸ ಈ ಪುನರ್ಜನಗಣತಿ ಮಾಡ್ತಕ್ಕಂಥದಕ್ಕೆ ಹೊರಟಿದೆ. ಮಲಗಿದ್ದಂಥ ಸಮಾಜದವನ್ನ ಎಬ್ಬರಿಸ್ಕೊಂಡಿಸ್ಬಿಟ್ರಿ ನೀವು. ಇಲ್ಲಿ ಯಾರು ಬೇರೆ ಸಮಾಜದವ್ರು ನಮ್ಮ ಸಮಾಜ ಜಾಸ್ತಿ ಇದೆ ಅಂತೇಳಿ ಟಮಟೆ ಬಾರಿಸಿ ಯಾರು ಬಜಾರ್ನಲ್ಲಿ ಮೆರವಣಿಗೆ ಮಾಡಲಿಲ್ಲ. ರಿಪೋರ್ಟ್ ಬಂತು, ಒಳ್ಳೇದು ಅಂದ್ರು ಆಯಿದ್ರು. ಒಂದೇ ಸಮಾಜಕ್ಕೆ ಇದರಲ್ಲಿ ಅನುಕೂಲ ಆಗ್ತಕ್ಕಂಥದ್ದು ದಲಿತರಿಗೆ, STಗೆ. ಅವ್ರ ಜನಸಂಖ್ಯೆ ಜಾಸ್ತಿ ಆದರೆ ಅದಕ್ಕೆ ಅನುಗುಣವಾಗಿ ಅವ್ರಿಗೆ ಸೀಟ್ ಸಿಗತ್ತೆ. ಸಾಬ್ರಿಗೂ, ಉಪ್ಪಾರಿಗೂ, ಕುರುಬರಿಗೆ ಸಿಕ್ಕಿದ್ದೇನು
ಏನೂ ಇಲ್ಲ. ಸೊ ಹಾಗಾಗಿ ನಾವು ಯಾರು ಅದರಿಂದ ಆತಂಕ ಪಡ್ಬೇಕಾದಂಥದ್ದಿಲ್ಲ, ಖುಷಿ ಪಡ್ಬೇಕಾದಂಥದ್ದು ಇಲ್ಲ. ಆದ್ದರಿಂದ ಇದನ್ನು ನೀವು ಮಾಡದೇ ಇದ್ದರೆ ರಾಜ್ಯಾದ್ಯಂತ ನಾವೇ ಚಳವಳಿ ಶುರು ಮಾಡಬೇಕಾಗತ್ತೆ. ನನ್ನ ಮಾರ್ಸಂದ್ರ ಮುನಿಯಪ್ಪ 7ನೇ ತಾರೀಕಿಗೆ ಪಾಪ ಅವ್ರ ಮಗ ತೀರ್ಕೊಂಡಾಗ 17ನೇ ತಾರೀಕು ಜಯಂತಿ ಇದೆ. ಅದು ಮುಗಿದ ಮೇಲೆ ನಾವು ರೈತ ಸಂಘ, ಕೋಟಹಳ್ಳಿ ಚಂದ್ರಶೇಖರು ಎಲ್ಲರೂ ಸೇರಿ RPIದವರು, ಬಹುಜನ ಸಮಾಜದವರು ಎಲ್ಲ ಕೂಡಿ ಕರ್ನಾಟಕ ನವನಿರ್ಮಾಣದ ಆಶ್ರಯದಲ್ಲಿ ಚಳವಳಿ ಕರ್ನಾಟಕದಾದ್ಯಂತ ನಾವು ಮಾಡ್ತೀವಿ. ಇದನ್ನು ಸ್ಪಷ್ಟವಾಗಿ ನಿಮ್ಮ ಮುಖಾಂತರ ಇವತ್ತು ಮೆಸೇಜನ್ನು ಕೊಡ್ತಾ ಇದ್ದೀನಿ ನಾನು.